ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. ಇಂದಿನ ಮುಖ್ಯಾಂಶಗಳು. ಮಹಿಳಾ ಸಂಘದಲ್ಲಿ ಚೀಟಿ ಹಾಕಿ ಕಾಶಿಗೆ ಹೊರಟಿದ್ದವರು ಇಹಲೋಕ ಪಯಣ. ದೇವನಹಳ್ಳಿ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೀಕರ ಅಪಘಾತ. ತಿಪಟೂರು ಮೂಲದ 3 ಮಹಿಳೆಯರು ಸ್ಥಳದಲ್ಲೇ ಸಾವು. ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿಯಲ್ಲಿ ಅದ್ದೂರಿ ದೀಪೋತ್ಸವ. ಗ್ರಾಮ ದೇವತೆ ಗಂಗಾ ಜಾತ್ರೆ ಸಂಭ್ರಮ. ನೂರಾರು ಭಕ್ತರಿಂದ ಗಂಗಾ ಭವಾನಿಗೆ ವಿಶೇಷ ಪೂಜೆ. ತಂಬಿಟ್ಟಿನ ದೀಪಗಳು. ಬಿರುಗಾಳಿ ಮಳೆಗೆ ಹರಿದು ಛಿದ್ರವಾದ ಪಾಲಿ ಹೌಸ್. ಸಂಕಷ್ಟಕ್ಕೆ ಸಿಲುಕಿದ ರೈತನ ಬದುಕು. 25 ಲಕ್ಷಕ್ಕೂ ಹೆಚ್ಚು ನಷ್ಟದಿಂದ ಕಂಗಾಲಾದ ರೈತ. ಪಾಲಿ ಹೌಸ್ಗೆ ರಾಜ್ಯ ಸರ್ಕಾರದಿಂದ ಬರುತ್ತಿದ್ದ ಅನುದಾನ ಕಡಿತ. ದಿಕ್ಕು ಕಾಣದ ರೈತ. ವಾರ್ತೆಗಳ ವಿವರ. ದೇವನಹಳ್ಳಿ ರಾಷ್ಟ್ರೀಯ ಹೆದ್ದಾರಿ ಸರ್ವಿಸ್ ರಸ್ತೆಯಲ್ಲಿ ಭೀಕರ ರಸ್ತೆ ಅಪಘಾತ ನಡೆದಿದ್ದು, ಹೆದ್ದಾರಿಯಿಂದ ಸರ್ವಿಸ್ ರಸ್ತೆಗೆ ಬರ್ತಿದ್ದ ಟಿಟಿಗೆ ಲಾರಿ ಡಿಕ್ಕಿಯಾಗಿ ಸ್ಥಳದಲ್ಲೇ 3 ಮೃತಪಟ್ಟಿರುವ ಘಟನೆ ಇಂದು ನಡೆದಿದೆ. ದೇವನಹಳ್ಳಿ ರಾಷ್ಟ್ರೀಯ ಹೆದ್ದಾರಿ ಸರ್ವಿಸ್ ರಸ್ತೆಯಲ್ಲಿ ಭೀಕರ ರಸ್ತೆ ಅಪಘಾತ ನಡೆದಿದ್ದು, ಹೆದ್ದಾರಿಯಿಂದ ಸರ್ವಿಸ್ ರಸ್ತೆಗೆ ಬರ್ತಿದ್ದ ಟಿಟಿಗೆ ಲಾರಿ ಡಿಕ್ಕಿಯಾಗಿ ಸ್ಥಳದಲ್ಲೇ 3 ಮೃತಪಟ್ಟಿರುವ ದಾರುಣ ಘಟನೆ ಇಂದು ನಡೆದಿದೆ. ದೇವನಹಳ್ಳಿ ಹೊರವಲಯದ ರಾಣಿ ಕ್ರಾಸ್ ಬಳಿ ಅಪಘಾತ ನಡೆದಿದ್ದು, ಹೊಸಕೋಟೆಯಿಂದ ದಾಬಸ್ಪೇಟೆಗೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ 648ರಲ್ಲಿ ದುರಂತ ಸಂಭವಿಸಿದೆ. ಅಪಘಾತದ ರಭಸಕ್ಕೆ ಟಿಟಿ ವಾಹನದ ಒಂದು ಭಾಗ ನುಜ್ಜುಗುಜ್ಜಾಗಿದ್ದು, ಟಿಟಿ ವಾಹನದಲ್ಲಿದ್ದ ಹಲವರಿಗೆ ಗಾಯಗಳಾಗಿದೆ. ಗಾಯಗೊಂಡವರನ್ನು ಸ್ಥಳೀಯ ಆಸ್ಪತ್ರೆಗೆ ರವಾನೆ ಮಾಡಿ ಚಿಕಿತ್ಸೆ ಕೊಡಿಸಲಾಗುತ್ತಿದ್ದು, ಅಪಘಾತ ಹಿನ್ನೆಲೆ ಕೆಲ ಕಾಲ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಸ್ಥಳಕ್ಕೆ ದೇವನಹಳ್ಳಿ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಆಂಬ್ಯುಲೆನ್ಸ್ ಮೂಲಕ ಮೃತದೇಹಗಳನ್ನು ದೇವನಹಳ್ಳಿ ಸಾರ್ವಜನಿಕ ಆಸ್ಪತ್ರೆಯ ಶವಾಗಾರಕ್ಕೆ ರವಾನೆ ಮಾಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಹೊರವಲಯದ ರಾಣಿ ಕ್ರಾಸ್ ಬಳಿ ಅಪಘಾತ ಸಂಭವಿಸಿದ್ದು, ಭೀಕರ ಅಪಘಾತಕ್ಕೆ 3 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮೃತಪಟ್ಟ 3 ಮಹಿಳೆಯರೇ ಆಗಿದ್ದು, ತುಮಕೂರು ಜಿಲ್ಲೆ ತಿಪಟೂರು ಮೂಲದವರು ಎಂದು ಗುರುತಿಸಲಾಗಿದೆ. 60 ವರ್ಷದ ಜಯಮ್ಮ, 60 ವರ್ಷದ ಯಶೋದಮ್ಮ ಮತ್ತು 38 ವರ್ಷದ ಗಂಗಾ ಎಂಬುವವರು ಮೃತರೆಂದು ತಿಳಿದುಬಂದಿದೆ. ಕೆಂಪಮ್ಮ ಎಂಬುವವರಿಗೆ ಗಂಭೀರ ಗಾಯಗಳಾಗಿದ್ದು, ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಟಿಟಿ ಚಾಲಕ ಸೇರಿ 8 ಜನರಿಗೆ ಅಪಘಾತದಲ್ಲಿ ಗಾಯಗಳಾಗಿದ್ದು, ದೇವನಹಳ್ಳಿಯ ಖಾಸಗಿ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ದೇವನಹಳ್ಳಿ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಪಘಾತ ಸಂಭವಿಸಿದ್ದು, 15 ದಿನಗಳ ಪ್ರವಾಸಕ್ಕೆ ಹೊರಟಿದ್ದ ಒಂದೇ ಪ್ರದೇಶದ ಜನರು ಟಿಟಿ ವಾಹನದಲ್ಲಿದ್ದರು ಎನ್ನಲಾಗಿದೆ. ಸ್ತ್ರೀ ಶಕ್ತಿ ಸಂಘಟನೆ ಚೀಟಿ ಮೂಲಕ ಪ್ರವಾಸದ ಪ್ಲಾನ್ ಮಾಡಿದ್ದ 12 ಪ್ರವಾಸಕ್ಕೆ ತೆರಳುತ್ತಿದ್ದ ವೇಳೆ ಅಪಘಾತ ಸಂಭವಿಸಿದೆ. ಇಂದು ಬೆಳಗ್ಗೆ 6 ಗಂಟೆ ವಿಮಾನದಲ್ಲಿ ಕಾಶಿಗೆ ಟಿಕೆಟ್ ಬುಕ್ ಮಾಡಿಕೊಂಡಿದ್ದ 12 ಜನರು ಟಿಟಿ ವಾಹನದಲ್ಲಿ ಬರುತ್ತಿರುವಾಗ ಅಪಘಾತ ಸಂಭವಿಸಿದೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ವಿಮಾನ ಹತ್ತಲು ತಿಪಟೂರಿನಿಂದ ಹೊರಟಿದ್ದ ಟಿಟಿ ರಾತ್ರಿ 10 ಗಂಟೆಗೆ ಸುಮಾರಿಗೆ ತಿಪಟೂರಿನಿಂದ ಹೊರಟಿದ್ದು, ಗೂಗಲ್ ಮ್ಯಾಪ್ ಹಾಕಿಕೊಂಡು ಕೆಂಪೇಗೌಡ ಏರ್ಪೋರ್ಟ್ಗೆ ಬರುತ್ತಿತ್ತು ಎನ್ನಲಾಗಿದೆ. ಅಪಘಾತ ನಡೆದ ಸ್ಥಳದ ಹಿಂದೆಯೇ ಸರ್ವಿಸ್ ರಸ್ತೆಗೆ ಟರ್ನಿಂಗ್ ಇದ್ದು, ಸರ್ವಿಸ್ ರಸ್ತೆ ಟರ್ನಿಂಗ್ ಗೊತ್ತಾಗದೆ ಟಿಟಿ ವಾಹನ ಮುಂದೆ ಹೋಗಿದೆ. ಈ ವೇಳೆ ಮುಂದಿನ ಟರ್ನಿಂಗ್ನಲ್ಲಿ ಯೂಟರ್ನ್ ಪಡೆಯಲು ಬರುತ್ತಿದ್ದ ವೇಳೆ ಅಪಘಾತ ನಡೆದಿದೆ. ಎಡಗಡೆ ಬರ್ತಿದ್ದ ಲಾರಿಗೆ ಟಿಟಿ ಡಿಕ್ಕಿ ಹೊಡೆದ ಕಾರಣ ಭೀಕರ ಅಪಘಾತ ಸಂಭವಿಸಿದೆ. ಡಿಕ್ಕಿಯ ರಭಸಕ್ಕೆ ಟಿಟಿಯ ಎಡಭಾಗ ಸಂಪೂರ್ಣ ಜಖಮ್ಮಾಗಿದೆ. ಟಿಟಿ ವಾಹನ ಜಖಮ್ಮಾಗಿ ಸಿಂಗಲ್ ಸೀಟ್ಗಳಲ್ಲಿ ಕುಳಿತಿದ್ದ 3 ಮಹಿಳೆಯರು ಮೃತಪಟ್ಟಿದ್ದಾರೆ. ಕಾಶಿ ಯಾತ್ರೆ ಪ್ರಯಾಣ ಆರಂಭಕ್ಕೂ ಮುನ್ನವೇ 3 ಇಹಲೋಕ ತ್ಯಜಿಸಿದ್ದು, ಅಪಘಾತದ ನಂತರ ಲಾರಿ ಬಿಟ್ಟು ಚಾಲಕ ಸ್ಥಳದಿಂದ ಪರಾರಿಯಾಗಿದ್ದಾನೆ. ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಗ್ರಾಮ ದೇವತೆ ಗಂಗಾ ಭವಾನಿ ಅಮ್ಮನವರ 71ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಗಂಗಾ ಜಾತ್ರೆ ಅತ್ಯಂತ ಅದ್ದೂರಿಯಾಗಿ ನೆರವೇರಿತು. ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಗ್ರಾಮ ದೇವತೆ ಗಂಗಾ ಭವಾನಿ ಅಮ್ಮನವರ 71ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಗಂಗಾ ಜಾತ್ರೆ ಅತ್ಯಂತ ಅದ್ದೂರಿಯಾಗಿ ನೆರವೇರಿತು. ಹಲವು ದಶಕಗಳ ಇತಿಹಾಸ ಹೊಂದಿರುವ ಈ ಜಾತ್ರೆಯನ್ನು ಗ್ರಾಮಸ್ಥರು ಕಳೆದ 70 ವರ್ಷಗಳಿಂದ ಸಂಪ್ರದಾಯಬದ್ಧವಾಗಿ ಆಚರಿಸಿಕೊಂಡು ಬರುತ್ತಿದ್ದು, ಈ ವರ್ಷವೂ ಅದೇ ಸಂಭ್ರಮ, ಶ್ರದ್ಧೆ ಮತ್ತು ಏಕತೆಯೊಂದಿಗೆ ಜಾತ್ರೆ ನಡೆಯಿತು.
ಗ್ರಾಮದ ಶಕ್ತಿ ದೇವತೆಯಾಗಿ ಪ್ರಸಿದ್ಧಿ ಪಡೆದಿರುವ ಗಂಗಾಭವಾನಿ ಅಮ್ಮನವರ ದೇವಾಲಯದಲ್ಲಿ ಜಾತ್ರೆಯ ಅಂಗವಾಗಿ ವಿಶೇಷ ಪೂಜೆಗಳು ಹಾಗೂ ಹೂವಿನ ಅದ್ಭುತ ಅಲಂಕಾರ ಮಾಡಲಾಗಿತ್ತು. ಬೆಳಗ್ಗಿನಿಂದಲೇ ದೂರದೂರಿನಿಂದ ಭಕ್ತರು ಆಗಮಿಸಿ ದೇವಿಯ ದರ್ಶನ ಪಡೆದು ವಿಶೇಷ ಪೂಜೆಗಳನ್ನು ಸಲ್ಲಿಸಿ ತಮ್ಮ ಮನೋಭಿಲಾಷೆಗಳನ್ನು ಅರ್ಪಿಸಿದರು. ದೇವಾಲಯದ ಸುತ್ತಮುತ್ತ ಭಕ್ತರ ಸಂಚಾರ ಹೆಚ್ಚಾಗಿ ಕಂಡುಬಂದಿದ್ದು ಗ್ರಾಮವೆಲ್ಲ ಹಬ್ಬದ ವಾತಾವರಣದಲ್ಲಿ ಮಿಂದೇಳಿತು. ಜಾತ್ರೆಯ ಪ್ರಮುಖ ಆಕರ್ಷಣೆಯಾಗಿ ದೀಪೋತ್ಸವ ನಡೆದಿದ್ದು ಸಾವಿರಾರು ಮಹಿಳೆಯರು ತಂಬಿಟ್ಟಿನ ದೀಪಗಳನ್ನು ಹೊತ್ತು ದೇವಿಯ ಮುಂದೆ ದೀಪಾರಾಧನೆ ಸಲ್ಲಿಸಿದರು. ಮಹಿಳೆಯರು ತಮ್ಮ ಹರಕೆಗಳನ್ನು ತೀರಿಸಿಕೊಂಡು ದೇವಿಯ ಕೃಪೆಗೆ ಪಾತ್ರರಾದರು. ಈ ದೀಪೋತ್ಸವ ದೃಶ್ಯವು ಎಲ್ಲರ ಮನಸ್ಸು ಸೆಳೆದಿದ್ದು ಆಧ್ಯಾತ್ಮಿಕ ಭಾವನೆಗೆ ಉತ್ತೇಜನ ನೀಡಿತು. ಇದೇ ಸಂದರ್ಭದಲ್ಲಿ ಗ್ರಾಮದ ಇತರ ದೇವತೆಗಳಾದ ಸಪ್ಪಲಮ್ಮ, ಚೌಡೇಶ್ವರಿ ಹಾಗೂ ಗಂಗಾ ಭವಾನಿ ದೇವಿಗಳಿಗೆ ವಿಶೇಷ ಪೂಜೆಗಳು ನಡೆಯಿತು. ಸೋಮೇನಹಳ್ಳಿಯ ಪುರಾತನ ಪರಂಪರೆಯಾದ ಜಾರುಟ್ಲ ಹಬ್ಬವು ಜಾತ್ರೆಯ ಅಂಗವಾಗಿ ಭಕ್ತಿ ಭಾವದಿಂದ ನೆರವೇರಿತು. ಈ ಹಬ್ಬವು ಗ್ರಾಮಸ್ಥರ ಐಕ್ಯತೆಯ ಪ್ರತೀಕವಾಗಿದ್ದು ಯುವಕರು ಹಾಗೂ ಹಿರಿಯರು ಒಗ್ಗೂಡಿ ಈ ಹಬ್ಬವನ್ನು ಯಶಸ್ವಿಗೊಳಿಸಿದ್ದು ವಿಶೇಷವಾಗಿದೆ. ಜಾತ್ರೆಗೆ ಸುತ್ತಮುತ್ತಲಿನ ಗ್ರಾಮಗಳಿಂದಲೂ ಸಾವಿರಾರು ಭಕ್ತರು ಆಗಮಿಸಿ ಭಾಗವಹಿಸಿದರು. ಗ್ರಾಮದಲ್ಲಿ ವಿವಿಧ ಮಳಿಗೆಗಳು, ಆಟೋಪಕರಣಗಳು ಹಾಗೂ ಸಂಭ್ರಮದ ವಾತಾವರಣವು ಜನರನ್ನು ಆಕರ್ಷಿಸಿತು. ಒಟ್ಟಾರೆ ಗಂಗಾಭವಾನಿ ಅಮ್ಮನವರ ಜಾತ್ರೆ ಭಕ್ತಿ, ಸಂಪ್ರದಾಯ ಮತ್ತು ಸಮೂಹ ಏಕತೆಯ ಸಂಕೇತವಾಗಿ ಸೋಮೇನಹಳ್ಳಿ ಗ್ರಾಮದಲ್ಲಿ ಮರೆಯಲಾಗದ ಸಂಭ್ರಮವನ್ನು ಸೃಷ್ಟಿಸಿತು. ಮಹೇಶ್ ಗುಡಿಬಂಡೆ, ರಾಯಲ್ಸ್ ಕನ್ನಡ. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ಭಾರೀ ಬಿರುಗಾಳಿ ಮಳೆಗೆ ತಾಲೂಕಿನಲ್ಲಿ ರೈತರ ಬೆಳೆಗಳು ನೆಲಕಚ್ಚಿವೆ. ಅಪಾರ ಪ್ರಮಾಣದ ನಷ್ಟವಾಗಿದೆ. ನೇರಳಘಟ್ಟದ ಪ್ರಗತಿಪರ ರೈತ ನರಸಿಂಹಮೂರ್ತಿಯವರ ಪಾಲಿ ಹೌಸ್ ಬಿರುಗಾಳಿ ಹೊಡೆತಕ್ಕೆ ತುತ್ತಾಗಿದೆ. 2 ಎಕರೆ ಪಾಲಿಸ್ ಹರಿದು ಛಿದ್ರವಾಗಿದ್ದು ಸುಮಾರು 15 ಲಕ್ಷ ನಷ್ಟವಾಗಿದೆ ಎಂದು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಭಾರೀ ಬಿರುಗಾಳಿ ಮಳೆಗೆ ತಾಲೂಕಿನಲ್ಲಿ ರೈತರ ಬೆಳೆಗಳು ನೆಲಕಚ್ಚಿವೆ. ಅಪಾರ ಪ್ರಮಾಣದ ನಷ್ಟವಾಗಿದೆ. ನೇರಳಘಟ್ಟದ ಪ್ರಗತಿಪರ ರೈತ ನರಸಿಂಹಮೂರ್ತಿಯವರ ಪಾಲಿ ಹೌಸ್ ಬಿರುಗಾಳಿ ಹೊಡೆತಕ್ಕೆ ತುತ್ತಾಗಿದೆ. 2 ಎಕರೆ ಪಾಲಿ ಹೌಸ್ ಹರಿದು ಛಿದ್ರವಾಗಿದ್ದು ಸುಮಾರು 15 ಲಕ್ಷ ನಷ್ಟವಾಗಿದೆ ಎಂದು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕಿನ ನೇರಳೆಘಟ್ಟದ ನರಸಿಂಹಮೂರ್ತಿ ಕಳೆದ 20 ವರ್ಷಗಳಿಂದ ಬೇಸಾಯ ಮಾಡುತ್ತಿದ್ದಾರೆ. ಪ್ರಗತಿಪರ ಕೃಷಿ ಮಾಡುತ್ತಿರುವ ಅವರು ತಾಲೂಕಿನ ರೈತರಿಗೆ ಮಾದರಿಯಾಗಿದ್ದಾರೆ.
ನಿರತರಾಗಿದ್ದಾರೆ. ಸಾವಯವ ಕೃಷಿಯಲ್ಲಿ ತೊಡಗಿರುವ ಅವರು ಜನರಿಗೆ ಆರೋಗ್ಯಯುಕ್ತ ಆಹಾರ ಕೊಡುವ ನಿಟ್ಟಿನಲ್ಲಿ ಕೃಷಿ ಕಾಯಕ ಮಾಡುತ್ತಿದ್ದಾರೆ. ಮೊನ್ನೆ ತಾಲೂಕಿನಲ್ಲಿ ಸುರಿದ ಭಾರೀ ಮಳೆ ಮತ್ತು ಬಿರುಗಾಳಿ ಹೊಡೆತಕ್ಕೆ ಬಾಳೆ, ತೆಂಗು ಮತ್ತು ಅಡಿಕೆ ತೋಟಗಳು ನೆಲಕಚ್ಚಿವೆ. ಹಾಗೆಯೇ ನರಸಿಂಹಮೂರ್ತಿಯವರ 2 ಎಕರೆ ಪಾಲಿಹೌಸ್ ಹಾನಿಗೊಳಗಾಗಿದೆ. ಪಾಲಿಹೌಸ್ ಕರ್ವ ಶೀಟ್ ಕರ್ವ ಹರಿದು ಛಿದ್ರವಾಗಿದ್ದು ಮುಂದಿನ ಬೆಳೆ ಮಾಡಲು ಹೊಸ ಕರ್ವ ಶೀಟ್ ಅಳವಡಿಸಬೇಕಾಗಿದೆ. ಹೊಸ ಕರ್ವ ಶೀಟ್ ಹಾಕಲು 15 ಲಕ್ಷದಷ್ಟು ಹಣ ಬೇಕಾಗಿದೆ. ಮಾಧ್ಯಮದೊಂದಿಗೆ ತಮ್ಮ ಕಷ್ಟ ಹಂಚಿಕೊಂಡ ರೈತ ನರಸಿಂಹಮೂರ್ತಿ, ರೈತರು ಬೆಳೆದ ಬೆಳೆಗಳಿಗೆ ಬೆಲೆ ಸಿಗುತ್ತಿಲ್ಲ. ಬ್ಯಾಂಕ್ನಲ್ಲಿ 30 ಲಕ್ಷ ಸಾಲ ಇದೆ. ಸಾಲದ ಹಣಕ್ಕೆ ಬಡ್ಡಿ ಕಟ್ಟಬೇಕು. ಇಂತಹ ಕಷ್ಟದ ಸ್ಥಿತಿಯಲ್ಲಿ ಬಿರುಗಾಳಿ ಹೊಡೆತಕ್ಕೆ ಪಾಲಿಹೌಸ್ ಕರ್ವ ಶೀಟ್ ಹರಿದು ಛಿದ್ರವಾಗಿದೆ. ಜೂನ್ ತಿಂಗಳಲ್ಲಿ ಗುಲಾಬಿ ಬೆಳೆಯಲು ಸಿದ್ಧತೆ ನಡೆಸಿದ್ದೆ. ಆದರೆ ಪಾಲಿಹೌಸ್ ಹಾನಿಗೊಳಗಾಗಿರುವುದರಿಂದ ಗುಲಾಬಿ ಬೆಳೆಯಲು ಸಾಧ್ಯವಾಗದ ಪರಿಸ್ಥಿತಿ ಇದೆ ಎಂದರು. ಈ ಹಿಂದೆ ಸರ್ಕಾರ ಪಾಲಿಹೌಸ್ ಕರ್ವ ಹಾನಿಯಾದರೆ ದುರಸ್ತಿಗೆ ಅನುದಾನ ನೀಡುತ್ತಿತ್ತು. ಸರ್ಕಾರ ದುರಸ್ತಿಗೆ ಕೊಡುತ್ತಿದ್ದ ಅನುದಾನ ನಿಲ್ಲಿಸಿದೆ. ಇದರಿಂದ ವಾಣಿಜ್ಯ ಬೆಳೆಗಾರರಿಗೆ ತೊಂದರೆಯಾಗಿದೆ. ಒಂದೆಡೆ ಸರ್ಕಾರ ರೈತರು ಅಭಿವೃದ್ಧಿಯಾಗಬೇಕೆನ್ನುತ್ತದೆ. ವಾಣಿಜ್ಯ ಬೆಳೆಗಳಿಂದ ಮಾತ್ರ ರೈತ ಅಭಿವೃದ್ಧಿ ಸಾಧ್ಯ. ಇದೇ ಸರ್ಕಾರ ಈಗ ಇಂತಹ ಯೋಜನೆಗಳನ್ನು ನಿಲ್ಲಿಸಿದ್ದಾರೆ. ರೈತ ಅಭಿವೃದ್ಧಿಯಾಗಲು ಸಾಧ್ಯವೇ? ಸರ್ಕಾರ ಪಾಲಿಹೌಸ್ ದುರಸ್ತಿ ಕೆಲಸಗಳಿಗೆ ಅನುದಾನ ನೀಡಬೇಕೆಂದು ಆಗ್ರಹಿಸಿದರು. ನಾನು ನೇರಲಘಟ್ಟ ನರಸಿಂಹಮೂರ್ತಿ ಅಂತ ಪ್ರಗತಿಪರ ರೈತ. ನಾನು ಒಂದು 3 ಎಕರೆ ಪಾಲಿಹೌಸು ಹಸಿರು ಮನೆ ನಿರ್ಮಾಣ ಮಾಡಿದ್ದೀವಿ. ಪಾಲಿಹೌಸು ಮೊನ್ನೆ ಬಂದಂಥ ಬಿರುಗಾಳಿಗೆ 2 ಎಕರೆ ಪಾಲಿಹೌಸು ಪೂರ್ತಿ ಸಂಪೂರ್ಣ ಪೇಪರ್ ಶೀಟ್ ಹೋಗ್ಬಿಟ್ಟಿದೆ. ಇವತ್ತು ಅದನ್ನು ಪೇಪರ್ ನಾವು ಒಡಿಸ್ಬೇಕು ಅಂದರೆ ಮಿನಿಮಮ್ 15 ಲಕ್ಷ ಬೇಕು. ಇವತ್ತು ನಾವು ಬೆಳೆದಂಥ ಬೆಳೆಗೆ ಬೆಲೆ ಸಿಗ್ತಾಯಿಲ್ಲ, ರೇಟ್ ಇಲ್ಲ. ಬ್ಯಾಂಕಲ್ಲಿ ಸಾಲಗಳು, ಒಂದು ಕಡೆ ಬಡ್ಡಿ ಕಟ್ಟೋಕ್ಕಾಗ್ತಾಯಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಈ ಥರ ಆದಾಗ ಪ್ರಕೃತಿ ಇದು ಆಗಿದೆ. ಇವಾಗ ನಮಗೆ ಈ ಥರ ಭಾಳ ತೊಂದರೆ ಆಗಿದೆ. ಮತ್ತು ಏನಾಗಿದೆ ಅಂದರೆ ಹಿಂದೆ ಈ ಒಂದು ಪೇಪರು ಪ್ಲಾಸ್ಟಿಕ್ ಹೋದರೆ ತೋಟಗಾರಿಕೆ ಇಲಾಖೆಯಲ್ಲಿ ಕೊಡ್ತಾಯಿದ್ರು. ಏನು ರೈತರುಗಳಿಗೆ ಒಂದು ಸಬ್ಸಿಡಿ ಅನುದಾನ ಕೊಟ್ಟು ಅದನ್ನು ರಿಪೇರಿ ಮಾಡೋದಕ್ಕೆ ಕೊಡ್ತಾಯಿದ್ರು. ಅಂಥ ಒಂದು ಯೋಜನೆಯನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಇವತ್ತು ರೈತರಿಗೆ ಭಾಳ ತೊಂದರೆ ಆಗಿದೆ. ಪಾಲಿಹೌಸುದಾರರು ಇವತ್ತು ಸುಮಾರು ನಮ್ಮ ತಾಲೂಕು ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಒಂದು 25 ಎಕರೆ ಪಾಲಿಹೌಸುಗಳು ಎಲ್ಲ ಗಾಳಿ ಮಳೆಗೆ ಹೋಗ್ಬಿಟ್ಟಿದೆ. ಇವತ್ತು ಅವರು ಬ್ಯಾಂಕ್ ಸಾಲ ಬಡ್ಡಿ ಕಟ್ಟೋಕ್ಕಾಗ್ತಾಯಿಲ್ಲ. ಅಂಥ ಒಂದು ಇದರಲ್ಲಿ ಇದು ಹೋದಾಗ 15-20 ಲಕ್ಷ ರೂಪಾಯಿ ಇವತ್ತು ತಂದು ನಾವು ನಿರ್ಮಾಣ ಮಾಡಬೇಕು. ಅಂಥ ಒಂದು ಪರಿಸ್ಥಿತಿ ಬಂದಿದೆ. ರೈತ ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ಆಗಬೇಕಂದ್ರೆ ನಾವು ಕಮರ್ಷಿಯಲ್ ಬೆಳೆಗಳಿಗೆ ಹೋಗಬೇಕು. ಕಮರ್ಷಿಯಲ್ ಬೆಳೆಗೆ ಹೋಗ್ಬೇಕು ಅಂದಾಗ ಇಂಥವೆಲ್ಲ ಯೋಜನೆಗಳು ನಿಂತೋದ್ರೆ ಭಾಳ ಕಷ್ಟ ಆಗ್ತದೆ. ದಯವಿಟ್ಟು ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ದೀನಿ. ಈ ಬಜೆಟಲ್ಲಿ ಏನು ಇವತ್ತು ಪಾಲಿಹೌಸ್ಗೆ ಹಿಂದೆ ಕೊಡ್ತಾ ಇದ್ದಂಥ ಯೋಜನೆಯನ್ನು ಪಾಲಿಹೌಸು ಶಿಥಿಲವಾದರೆ ನಿರ್ಮಾಣ ಮಾಡೋದಕ್ಕೆ ಕೊಡ್ತಾ ಇರೋಂಥ ಸಹಾಯಧನನ ಅದನ್ನು ಕೊಡಬೇಕು. ರೈತರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾಯಿದ್ದೀನಿ. ಭಾಗಶಃ ಎಷ್ಟು ಕಿತ್ತೋಗಿದೆ ಸರ್? 2 ಎಕರೆ ಪಾಲಿಹೌಸ್ ಪೂರ್ತಿ ಹೋಗಿದೆ ಸರ್. 2 ಎಕರೆ ಪಾಲಿಹೌಸು. ನೆಕ್ಸ್ಟ್ ಯಾವ ಬೆಳೆಗೆ ಸಿದ್ಧತೆ ಮಾಡ್ಕೊಂಡಿದ್ದೀರಾ ಸರ್? ನೆಕ್ಸ್ಟು ನಾನು ರೋಸು ಹಾಕಬೇಕು ಅಂತ ನಾನು ಸಿದ್ಧತೆ ಮಾಡ್ಕೊಂಡಿದ್ದೆ. ಎಲ್ಲ ರೆಡಿ ಮಾಡ್ತಾಯಿದ್ದೆ. ಈಗ ನೋಡಿ ನಾನು ಸೆಣಬು ಹಾಕಿದ್ದೀನಿ. ಹಸಿರೆಲೆ ಗೊಬ್ಬರ ಮಾಡಿ ಜೂನಿಗೆ ಪ್ಲ್ಯಾಂಟಿಂಗ್ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಈಗ ಈ ಥರ ಆಗಿರೋದ್ರಿಂದ ಇವಾಗ ನನಗೆ ಒಂದು 15-20 ಲಕ್ಷ ತನಕ ಖರ್ಚು ಬರ್ತಾಯಿದೆ. ಈಗ ನಾವು ಬ್ಯಾಂಕಲ್ಲಿನೂ ಸಾಲ ಇದೆ 30 ಲಕ್ಷ, ಅದಕ್ಕೆ ಬಡ್ಡಿ ಕಟ್ತಾಯಿದ್ದೀವಿ. ಇದು ಎಲ್ಲ ಭಾಳ ತೊಂದರೆ ಆಗಿದೆ ಸರ್. ತುಂಬ ಚಿಂತಾಮಣಿ ತಾಲೂಕಿನ ತಹಸೀಲ್ದಾರ್ ಸುದರ್ಶನ್ ಯಾದವ್ ನೇತೃತ್ವದಲ್ಲಿ ರಾಜಸ್ವ ನಿರೀಕ್ಷಕರು ಹಾಗೂ ಅಪಾರ ನಿರೀಕ್ಷಕರ ತಂಡ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳ ವ್ಯಾಪ್ತಿಯಲ್ಲಿ ಇರುವ ಅಂಗಡಿ, ಬಾರ್ ಅಂಡ್ ರೆಸ್ಟೋರೆಂಟ್, ಹೋಟೆಲ್ಗಳ ಮೇಲೆ ದಾಳಿ ಮಾಡಿ ಬಳಕೆಯಲ್ಲಿರುವ ಸಿಲಿಂಡರ್ಗಳ ಪರಿಶೀಲನೆ ನಡೆಸಿದರು. ಚಿಂತಾಮಣಿ ತಾಲೂಕಿನ ತಹಶೀಲ್ದಾರ್ ಸುದರ್ಶನ ಯಾದವ್ ನೇತೃತ್ವದಲ್ಲಿ ರಾಜಸ್ವ ನಿರೀಕ್ಷಕರು ಹಾಗೂ ಆಹಾರ ನಿರೀಕ್ಷಕರ ತಂಡ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳ ವ್ಯಾಪ್ತಿಯಲ್ಲಿ ಇರುವ ಅಂಗಡಿ, ಬಾರ್ ಅಂಡ್ ರೆಸ್ಟೋರೆಂಟ್, ಹೋಟೆಲ್ಗಳ ಮೇಲೆ ದಾಳಿ ಮಾಡಿ ಬಳಕೆಯಲ್ಲಿರುವ ಸಿಲಿಂಡರ್ಗಳ ಪರಿಶೀಲನೆ ನಡೆಸಿದರು. ಗೃಹ ಬಳಕೆ ಅನಿಲ ಸಿಲಿಂಡರ್ಗಳನ್ನು ಅನಧಿಕೃತವಾಗಿ ವಾಣಿಜ್ಯ ಉಪಯೋಗಕ್ಕಾಗಿ ಉಪಯೋಗಿಸುತ್ತಿದ್ದ 5 ಗೃಹ ಬಳಕೆ ಸಿಲಿಂಡರ್ಗಳನ್ನು ವಶಪಡಿಸಿಕೊಂಡು ಎನ್ಎಂ ಭಾರತ್ ಗ್ಯಾಸ್ ಏಜೆನ್ಸಿರವರ ವಶಕ್ಕೆ ನೀಡಿ ಸ್ವೀಕೃತಿ ಪಡೆಯಲಾಗಿರುತ್ತದೆ.
ತಿಳಿಸಲಾಗಿದೆ. ಪ್ರಸಕ್ತ ಸಂಕಷ್ಟದ ಸಂದರ್ಭವನ್ನು ದುರುಪಯೋಗ ಪಡಿಸಿಕೊಂಡು ಗೃಹ ಬಳಕೆ ಸಿಲಿಂಡರ್ಗಳನ್ನು ಅನಧಿಕೃತವಾಗಿ ಸಂಗ್ರಹಣೆ ಮಾಡುವುದು, ವಾಣಿಜ್ಯ ಉಪಯೋಗಕ್ಕಾಗಿ ಬಳಕೆ ಮಾಡುವುದು, ಕಾಳಸಂತೆಯಲ್ಲಿ ಮಾರಾಟ ಮಾಡಿದರೆ ಕಠಿಣ ಕಾನೂನು ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ತಹಶೀಲ್ದಾರ್ ಸುದರ್ಶನ ಯಾದವ್ ಎಚ್ಚರಿಸಿದರು. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಮಹಿಳಾ ಸಂಘದಲ್ಲಿ ಚೀಟಿ ಹಾಕಿ ಕಾಶಿಗೆ ಹೊರಟಿದ್ದವರು ಹ್ಯಾಲೋಕ ಪಯಣ. ದೇವನಹಳ್ಳಿ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೀಕರ ಅಪಘಾತ. ತಿಪಟೂರು ಮೂಲದ 3 ಮಹಿಳೆಯರು ಸ್ಥಳದಲ್ಲೇ ಸಾವು. ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿಯಲ್ಲಿ ಅದ್ದೂರಿ ದೀಪೋತ್ಸವ. ಗ್ರಾಮ ದೇವತೆ ಗಂಗಾ ಜಾತ್ರೆ ಸಂಭ್ರಮ. ನೂರಾರು ಭಕ್ತರಿಂದ ಗಂಗಾ ಭವಾನಿಗೆ ವಿಶೇಷ ಪೂಜೆ. ತಂಬಿಟ್ಟಿನ ದೀಪಗಳು. ಬಿರುಗಾಳಿ ಮಳೆಗೆ ಹರಿದು ಛಿದ್ರವಾದ ಪಾಲಿ ಹೌಸ್. ಸಂಕಷ್ಟಕ್ಕೆ ಸಿಲುಕಿದ ರೈತನ ಬದುಕು. 25 ಲಕ್ಷಕ್ಕೂ ಹೆಚ್ಚು ನಷ್ಟದಿಂದ ಕಂಗಾಲಾದ ರೈತ. ಪಾಲಿ ಹೌಸ್ಗೆ ರಾಜ್ಯ ಸರ್ಕಾರದಿಂದ ಬರುತ್ತಿದ್ದ ಅನುದಾನ ಕಡಿತ. ದಿಕ್ಕು ಕಾಣದ ರೈತ. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರಗಳು.